ದ ಸೋ ಕಾಲ್ಡ್ ಕಿಂಗ್ ಆಫ್ ದ ಮಾರ್ಕೆಟ್ ಅಂದ್ರೆ ಮಾರುಕಟ್ಟೆಯ ರಾಜ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಮಾರುಕಟ್ಟೆಯಲ್ಲಿ ನಿಮ್ಗೆ ಪ್ರೊಡ್ಯೂಸರ್ಸ್ ಇರ್ತಾರೆ. ಪ್ರೊಡ್ಯೂಸರ್ ಅಂತಂದ್ರೆ ಉತ್ಪಾದಕರು, ವಸ್ತುಗಳನ್ನ ಉತ್ಪಾದನೆ ಮಾಡುವಂತಹವರು ಪ್ರೊಡ್ಯೂಸರ್, ಉತ್ಪಾದಕರು. ಓಕೆ, ಅದೇ ರೀತಿ ಡಿಸ್ಟ್ರಿಬ್ಯೂಟರ್ ಅಂತಂದ್ರೆ ವಿತರಕರು ಇರ್ತಾರೆ, ವಸ್ತುಗಳನ್ನ ಗ್ರಾಹಕರಿಗೆ ತಲುಪಿಸುವಂತವರು ವಿತರಕರು. ಸೊ ಪ್ರೊಡ್ಯೂಸರ್ಸ್ ಇಂದ ಎಲ್ಲಿ ಬರುತ್ತೆ ಗೂಡ್ಸ್ ಎಲ್ಲ ವಿತರಕರಿಗೆ ಬರುತ್ತೆ. ಓಕೆ, ಸೊ ಅದರಲ್ಲೂ ಬೇರೆ ಬೇರೆ ಚೈನ್ಸ್ ಇದೆ ಮಕ್ಕಳು. ದೇರ್ ಆರ್ ಮೆನಿ ಚೈನ್ಸ್. ಓಕೆ, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್. ಇನ್ ದ ಡಿಸ್ಟ್ರಿಬ್ಯೂಟರ್ ಆಲ್ಸೋ ಯು ವಿಲ್ ಹ್ಯಾವ್ retailers, wholesalers and all. Okay, so you will understand the concept. See, supplier ಅಂತಂದ್ರೆ ಅವರು ಕೂಡ ವಿತರಕರಲ್ಲೇ ಬರ್ತಾರೆ. ಓಕೆ, ಸೊ ನೆಕ್ಸ್ಟ್ ಬರುವಂತದ್ದು ಕನ್ಸ್ಯೂಮರ್ ಅಂತಂದ್ರೆ ಇಲ್ಲಿ ಗ್ರಾಹಕ. ಸೊ ಈ ಇಷ್ಟರಲ್ಲಿ ಕನ್ಸ್ಯೂಮರ್ ಗ್ರಾಹಕರು, ಸಪ್ಲೈಯರ್ ವಿತರಕರು, ಪ್ರೊಡ್ಯೂಸರ್ ಮತ್ತಂತಂದ್ರೆ ಉತ್ಪಾದಕರು, ಡಿಸ್ಟ್ರಿಬ್ಯೂಟರ್ ಹಂಚಿಕೆದಾರರು. ಓಕೆ, ಸೊ ವಿತರಕರು, ಹಂಚಿಕೆದಾರರು, ಡಿಸ್ಟ್ರಿಬ್ಯೂಟರ್, ಇವ್ರನ್ನು ವಿತರಕರು ಅಂತ ಕೂಡ ಕರಿಬಹುದು. ಈ ತರ ಒಂದು ಸೆಗ್ಮೆಂಟ್ ಇದ್ದಾಗ ಮಾರ್ಕೆಟ್ ಅಲ್ಲಿ. ಓಕೆ, ಸೊ ಗೂಡ್ಸ್, ಹೌ ದ ಗೂಡ್ಸ್ ಟ್ರಾವೆಲ್ ಫ್ರಮ್ ಪ್ರೊಡ್ಯೂಸರ್ to distributor to supplier and then last it reaches to the consumer. Okay, so who is the king of the market here? Okay, the king of the market is the consumer is called the so called king of the market. ಸೊ ಗ್ರಾಹಕರೇ ಮಾರುಕಟ್ಟೆಯ ರಾಜ, ಗ್ರಾಹಕನೇ ಮಾರುಕಟ್ಟೆಯ ರಾಜನಾಗಿರ್ತಾನೆ. ಯಾಕೆ ಅಂತಂದ್ರೆ ವೈ ಇಟ್ ಈಸ್ ಲೈಕ್ ದಟ್? ಬಿಕಾಸ್ ನವ ಡೇಸ್ ಯು ಸಿ ವಾಟ್ ಎವರ್ ವಿ ಡಿಮಾಂಡ್ ವಿಲ್ ಬಿ ಸಪ್ಲೈಡ್ ಇನ್ ದ ಮಾರ್ಕೆಟ್, ಇಸಂಟ್ ಇಟ್? ನಾವು ಏನನ್ನ ಡಿಮಾಂಡ್ ಮಾಡ್ತೀವೋ, ಬಯಸುತ್ತೀವೋ ಅದೇ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗತ್ತೆ ಅಲ್ವಾ? ಸೊ ನಾವೇ ಡಿಸೈಡ್ ಮಾಡೋ, ಗ್ರಾಹಕರೇ ಯಾವ ವಸ್ತುಗಳು ಉತ್ಪಾದನೆ ಆಗಬೇಕು ಅಂತ ಇವಾಗ ಡಿಸೈಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಗ್ರಾಹಕರಿಗೆ ಏನು ಬೇಕೋ ಅದನ್ನೇ ಮಾರ್ಕೆಟ್ ಕೊಡ್ಬೇಕು. ವಾಟ್ ಎವರ್ ದ ಕನ್ಸ್ಯೂಮರ್ ಡಿಸೈಡ್ಸ್ ಆರ್ willing to purchase or demands to purchase will be produced by the producer and it will be distributed in the market. That is why the consumer is called the king of the market. ಅದಕ್ಕೆ ಕನ್ಸ್ಯೂಮರ್ ನ, ಗ್ರಾಹಕರನ್ನ ಮಾರುಕಟ್ಟೆಯ ರಾಜ, ಈ ಚಿತ್ರ ಅದನ್ನೇ ಡಿಪಿಕ್ಟ್ ಮಾಡ್ತಾ ಇದೆ. ಓಕೆ, ರಾಜ ಅಂತ ಕರೀತಾರೆ.